ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುವರೆ, ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ತಾಯಮ್ಮ ಅವರು ಹೇಗೆ HIV ಪಾಸಿಟಿವ್ ಆದರು, ಅವ್ರಿಗೆ ಎಷ್ಟು ಜನ ಮಕ್ಕಳು, ಈಗ ಮಾತ್ರ ಕರೆಕ್ಟಾಗಿ ತೆಗೆದುಕೊಳ್ತಾ ಇದ್ದಾರಾ, ಅವರ ಒಂದು ಅನುಭವವನ್ನು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಹಾಗಾದರೆ ಬನ್ನಿ ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ತಾಯಮ್ಮ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನೀವು ಎಲ್ಲಿವರೆಗೂ ಓದಿದ್ದೀರಾ ತಾಯಮ್ಮ? ಒಂದಕ್ಷರ ಓದಿಲ್ಲ. ಯಾಕೆ ಓದಲಿಲ್ಲ? ನಮ್ಮ ಅಪ್ಪ ಅಮ್ಮ ಓದಿಸಿಲ್ಲ, ತುಂಬ ಬಡಿಸ್ತಾನ. ತುಂಬ ಬಡತಾನಮ್ಮ. ಏನು ಕೆಲಸ ಮಾಡ್ತಾಯಿದ್ರು ತಂದೆ? ಕೂಲಿ ಕೆಲಸ. ಕೂಲಿ ಕೆಲಸ. ಎಷ್ಟು ಜನ ನಿಮ್ಮ ಜೊತೆ ಹುಡ್ತವ್ರು? ಮೂರಾ? ಹೆಣ್ಮಕ್ಳು ಎಷ್ಟು ಜನ, ಗಂಡು ಮಕ್ಳು ಎಷ್ಟು ಜನ? ಇಬ್ಬರು ಹೆಣ್ಣು, ಒಂದು ಗಂಡು. 2 ಹೆಣ್ಣು 1 ಗಂಡ. ಓಕೆ. ಯಾವ ಏಜಿಗೆ ಮದುವೆ ಆಯಿತು ನಿಮಗೆ? 15 ವರ್ಷ. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಮ್ಯಾರೇಜ್. ಅರೇಂಜ್. ನಿಮ್ಮ ತಂದೆ ತಾಯಿ ನೋಡಿನೇ ಮದುವೆ ಮಾಡಿದ್ದ? ಯಜಮಾನಪ್ಪ ಏನು ಕೆಲಸ ಮಾಡ್ತಿದ್ರು? ಆಟೋ ಡ್ರೈವರ್. ಆಟೋ ಡ್ರೈವರ್. ನಿಮ್ಗೆ ಎಷ್ಟು ಜನ ಮಕ್ಕಳು ತಾಯಮ್ಮ? ಒಂದೇ. ಏನು ಮಗು? ಹೆಣ್ಣುಡು. ಹೆಣ್ಣುಡುಗಿ. ಏನು ಓದ್ತಾ ಇದೆ? SSC ಆಯಿತು, ಮದುವೆ ಮಾಡಿಬಿಟ್ಟೆ. ಯಾಕೆ ಅಷ್ಟು ಬೇಗ? ಯಾರು ನೋಡ್ಕೋರಿಲ್ಲ ಅಲ್ಲ. ಹಾಂ. ನೀವೇನು ಕೆಲ್ಸಕ್ಕೆ ಹೋಗ್ತೀರಾ ತಾಯಮ್ಮ? ಮನೆ ಕೆಲಸ. ನೀವು ಮನೆ ಕೆಲಸನಾ? ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರಿ? ಸಂಬಂಧಕ್ಕೆ ಕೊಟ್ಬಿಟ್ಟು ಮದುವೆ ಮಾಡಿದೆ. ಸಂಬಂಧಕ್ಕೆ ಕೊಟ್ರಾ? ಯಾರ ಕಡೆ? ಗಂಡನ ಕಡೆ ಸಂಬಂಧನ, ತವ್ರ ಮನೆ ಕಡೆ ಸಂಬಂಧನ? ನಮ್ಮ ತಂದೆ ಕಡೆ ಸಂಬಂಧಕ್ಕೆ. ನಿಮ್ಮ ತಂದೆ ಕಡೆ. ಏನು ಅಳಿಯ ಏನು ಕೆಲಸ ಮಾಡ್ತಾ ಇದ್ದಾರೆ? ಅವನು ಚಿಕ್ಕಪೇಟೆಯಲ್ಲಿ ಚಿಲ್ಲರೆ ಅಂಗಡಿ ಹೋಗ್ತಾನೆ. ಚಿಲ್ಲರೆ ಅಂಗಡಿಗೆ ಹೋಗ್ತಾರಾ? ಕೂಲಿ ಕೆಲಸ. ಕೂಲಿ ಕೆಲ್ಸಕ್ಕೆ ಹೋಗ್ತಾನೆ. ಚಿಕ್ಕಪೇಟೆನ? ಯಾವ ಏರಿಯಾ ಕೊಟ್ಟಿದ್ದೀರಾ? ಅವಳು ಕೊಟ್ಟಿರೋದು ಆ ಕಡೆ, ಮಂಡ್ಯದ ಕಡೆ. ಮಂಡ್ಯ. ಅವರು ಇವಾಗ ಎಲ್ಲಿ ಇರೋದು? ಮೈಸೂರು ಸರ್ಕಲ್. ಮೈಸೂರು ಸರ್ಕಲ್ ಹತ್ರ ಇದ್ದಾರೆ. ಅವರು ಸಪ್ರೇಟ್ ಮನೆ ಮಾಡ್ಕೊಂಡಿದ್ದಾರಾ? ಅವ್ರು ಬೇರೆ ಇದ್ದಾರೆ. ನನಗೆ ಹಿಂಗಂತ ಗೊತ್ತಾದ್ಮೇಲೆ ಬೇರೆ ಇದ್ದಾರೆ. ನಿಮ್ಗೆ ಗೊತ್ತಾದ್ಮೇಲೆ ಬೇರೆ ಇದ್ದಾರಾ ಅವರು? ಓಕೆ ಓಕೆ. ಅವ್ರು ನೋಡ್ಕೋತಾ ಇಲ್ವಾ ನಿಮ್ಮನ್ನ? ನಿಮ್ಗೆ ಈ ಥರ ತೊಂದರೆ ಇದೆ ಅಂತ ಗೊತ್ತಾದ್ಮೇಲೆ ಬೇರೆ ಆಗ್ಬಿಟ್ರ ಮಗಳು? ಓಕೆ ಓಕೆ. ಮಗಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನ? ಹೋಗ್ಲಿ ಅಳಿಯ ಚೆನ್ನಾಗಿ ಇಟ್ಕೊಂಡಿದ್ದಾನ? ಮಗು ಆಯ್ತಾ ಮಗಳಿಗೆ? 2 ಗಂಡು ಮಕ್ಕಳು. ನೀವೇ ಬಾಡಿತನ ಮಾಡಿದ್ರ? ಒಂದು ನಾನು ಮಾಡಿದೆ, ಒಂದು ನಮ್ಮ ತಾಯಿ ಮನೆಯವ್ರು ಮಾಡಿದ್ರು. ನಿಮ್ಮ ಅಮ್ಮನ ಮನೆಯವ್ರು ಮಾಡ್ತಾರ? ಓಕೆ. ಯಜಮಾನ್ರು ತೀರೋಗಿ ಎಷ್ಟು ವರ್ಷ ಆಯ್ತಾ ಅಮ್ಮ? 8 ವರ್ಷ ಆಯಿತು. 8 ವರ್ಷ ಆಯ್ತಾ ತೀರೋಗಿ? ಏನು ಕೆಲಸ ಮಾಡ್ತಿದ್ರು ಅಂದರೆ? ಆಟೋ ಡ್ರೈವರ್. ಹಾರ್ಟ್ ಅಟ್ಯಾಕ್ ಆಗೋಯ್ತಾ ಅವ್ರಿಗೆ? ಇದ್ದಾಗ ಚೆನ್ನಾಗಿ ನೋಡ್ಕೊಂಡ್ರ ತಾಯಮ್ಮ ನಿಮ್ಮನ್ನ? ಏನು, ನಾನು ಕೂಲಿ ಕೆಲಸ ಮಾಡ್ತಿದ್ದೆ, ಅವರು ನೋಡ್ಕೊಂಡ್ರು, ಪರವಾಗಿಲ್ಲ. ಅವ್ರಿಗೂ ಹಿಂಗೆ ಅಂತ ಗೊತ್ತಾಯಿತು. TB ಆಟೋ ಅಟ್ಯಾಕ್ ಆಗಿತ್ತು, ಮತ್ತು ತಿರ್ಗಾ ಜಾಂಡೀಸ್ ಇತ್ತು, 3 ಆಗೋಯ್ತು. ಚೆಕಪ್ ಮಾಡಿಸಿದಾಗ ಅವ್ರಿಗೂ ಮಾಡಿಸ್ಕೊಂಡು ನಾನು ಮಾಡಿಸ್ಕೊಂಡಾಗ ಆವಾಗ ಇದೆ ಅಮ್ಮ ಅಂದರು. ಅವರು ಮೀರಾಯಿತು. ಇದು TB ಹೋಗ್ಬಿಟ್ರು. ನಾನು ಬದುಕಿದ್ದೆ. ನಿಮ್ಮ ಯಜಮಾನ್ರು ಸತ್ತಿ ಎಷ್ಟು ವರ್ಷಕ್ಕೆ ಮಗಳು ಮದುವೆ ಮಾಡಿದ್ರಿ ತಾಯಮ್ಮ ನೀವು? ಇಲ್ಲ, ಅವಳು ನಮ್ಮ ಯಜಮಾನ್ರು ಇರುವಾಗಲೇ ಮದುವೆ ಮಾಡಿದೆ. ಯಜಮಾನ್ರು ಇದ್ದಾಗಲೇ ಮದುವೆ ಮಾಡಿದ್ದ? ಯಜಮಾನ್ರು ಇದ್ದಾಗಲೇ ಮದುವೆ ಮಾಡಿದಾಗ ಗೊತ್ತಾಗಿಲ್ವಾ ನಿಮ್ಮ ಮಗಳಿಗೆ ಈ ಥರ ಅಪ್ಪ ಅಮ್ಮಂಗೆ ಈ ಥರ ತೊಂದರೆ ಇದೆ ಅಂತ? ಮದುವೆ ಅದು ಒಂದು 6 ತಿಂಗಳಿಗೆ. 6 ತಿಂಗಳಿಗೆ ನಮ್ಮ ತಂದೆ ಯಜಮಾನ್ರು ತೀರೋದು. 6 ತಿಂಗಳಿಗೆ ತೀರೋಗ್ಬಿಟ್ರ ಅವರು? ನಿಮ್ಮ ಗಂಡನ ಮನೆದೇನೋ ಆಸ್ತಿ ಇರಲಿಲ್ಲ? ಏನಿಲ್ಲ. ಆಸ್ತಿ ಇಲ್ಲದೆ ಅವ್ರಿಗೆ ಕೊಟ್ಟು ಮದುವೆ? ಬರೀ ಮನೆ ಇತ್ತು. ಅವರು ನಮ್ಮ ಯಜಮಾನ್ರು ಇನ್ನೊಬ್ಳು ಇಟ್ಕೊಬಿಟ್ಟಿದ್ನಲ್ಲ, ಅವ್ರ ಅಪ್ಪ ಅಮ್ಮನ ಜೊತೆ ಬಿಟ್ಟಿದ್ದೆ. ಅವ್ರ ಅಪ್ಪ ಅಮ್ಮನೇ ತೀರೋಗಿದ್ರು. ಅಲ್ಲಿ ಹೋಗ್ತಿದ್ದೆ, ಇಲ್ಲೂ ಬರ್ತಿದ್ದೆ. ಹೋಗ್ಲಿ ಬಿಡಿ, ಎಲ್ಲ ಇಟ್ಕೊಳ್ಳಿ ಅಂತ ನಾನು ಮಗು ಸಾಕೊಂಡು ಜೀವನ ಕಳೆದೆ. ಅಲ್ಲಮ್ಮ, ಆಸ್ತಿ ಏನಾದರೂ ನೀವು? ಏನೂ ಇಲ್ಲ ಅಲ್ಲಿ, ಬರೀ ಮನೆನೇ ಆಗಲಿ ತಗೋಬೇಕಲ್ವಾ? ನನಗೆ ನನ್ನ ಮಗಳಿಗೂ ನನಗೆ ಇಷ್ಟ ಏನಿಲ್ಲ.
ಹೋಗಕ್ಕೆ ಇಷ್ಟ ಇರಲಿಲ್ಲ, ಬೇಡ ಅಂತ ಸುಮ್ಮನೆ. ಈಗ ಅಪ್ಪ ಅಮ್ಮನ ಮನೆಯಲ್ಲೂ ನಿಮ್ಗೆ ಏನೋ ಅನುಕೂಲ ಇಲ್ಲ. ನಿಮ್ಗೆ ಗೊತ್ತಾಗಿ ಎಷ್ಟು ವರ್ಷ ಆಯ್ತು ಈ ತರ? ನನಗೂ 7 ತುಂಬಿ 8ನೇ ವರ್ಷ. ಯಾವಾಗಿಂದ ಮಾತ್ರೆ ತಗೋತಾ ಇದ್ದೀರಾ? 8 ವರ್ಷ 7 ವರ್ಷ ಇದು ತಗೋತಿದ್ವಿ. 7 ವರ್ಷದಿಂದಾನು ತಗೋತಾ ಇದ್ದೀರಾ? ಕರೆಕ್ಟಾಗಿ ತಗೋತಾ ಇದ್ದೀರಾ ಮಾತ್ರೆ? ಹೇಳಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ನೋಡಮ್ಮ, ನಾಳೆ ದಿನ TV ಬರ್ಬೋದು, ಇನ್ನೊಂದು ಬರ್ಬೋದು, ನೀನು ಬಿಟ್ಟು ಬಿಟ್ಟು ತಕ್ಕಂದ್ರೆ ನಿನಗೆ ತೊಂದರೆ ಆಗ್ತದೆ, ಹೇಳೋಕ್ಕಾಗಲ್ಲ, ನೀನು ಕರೆಕ್ಟಾಗಿ ತಕ್ಕಂದ್ರೆ ನಿನ್ಗೇನು ಆಗಲ್ಲ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆದ್ದರಿಂದ ನೀನು ಸೊಪ್ಪು, ಬೇಳೆ, ತರಕಾರಿ, ಕಾಳುಗಳು, ಮೊಳಕೆ ಸಾರು ಎಲ್ಲ ತಿನ್ಕೊಂಡು ಬಾ, ನೀನು ಕೂಲಿ ಕೆಲಸನೇ ಮಾಡು, ಹೇಳೋದಾಗ್ತದೆ ನಿಮಗೆ ಅಂತ ಹೇಳಿದ್ರು. ಈಗ ಆರಾಮಾಗಿದ್ದೀನಿ. ಈಗ ಮಾತ್ರೆ ತಗೊಂಡ್ರಲ್ಲ ಆವಾಗಲೂ ತಲೆನೋವು, ಸುತ್ತು, ಅದು ಇದು ಏನು ಬಂದಿಲ್ಲ. ಆದ್ರೂ ಮಾತ್ರೆ ನುಂಗಬೇಕು ಅಂದಾಗ ಒಂಥರ ನುಂಗಬಾರ್ದು, ಏನು ಮಣ್ಣು ಬೀಸಾಕ್ಬಿಡೋಣ ಅನ್ನಿಸೋದು. ಬದುಕಬೇಕಲ್ಲ ಅಂದ್ಬಿಟ್ಟು ಕಷ್ಟಪಟ್ಕೊಂಡು ನುಂಗ್ತಿದ್ದೆ. ಒಂದು ಸ್ವಲ್ಪ 1 ತಿಂಗಳು ನನಗೆ ಹಂಗಾಯ್ತು. ಆಮೇಲೆ ಸರಿ ಆಯಿತು, ಅಡ್ಜಸ್ಟ್ ಆಯ್ತಾ? ಓಕೆ. ಇವಾಗ ಮನೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ. ಎಷ್ಟು ವರ್ಷದಿಂದ ಮನೆ ಕೆಲಸ ಮಾಡ್ತಾ ಇದ್ದೀರಾ? ನಾನು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಸಂಬಳ ಸಿಗುತ್ತೆ? ನನಗೆ ಒಂದು 10,000 ಸಿಗ್ತದೆ. 10,000 ಸಿಗುತ್ತಾ? ಬಾಡಿಗೆ ಮನೆನಾ ಸ್ವಂತ ಮನೆ? ಬಾಡಿಗೆ ಮನೆ. ಬಾಡಿಗೆ ಮನೆನಾ? ಈ ಸ್ವಂತ ಮನೆ ಇಲ್ಲ? ಅಯ್ಯೋ, 2 ಕಡೆನೂ ಇಲ್ಲ ಮನೆ. ನಮ್ಮ ಅಮ್ಮನ ಕಡೆಯಿಂದ ಇಲ್ಲ, ಅಪ್ಪನ ಕಡೆಯಿಂದ ಇಲ್ಲ. ಅನುಕೂಲ ಇದ್ದಾರಾ ಅಮ್ಮನ ಮನೆ ಕಡೆ? ಅವರು ಅನುಕೂಲವಾಗಿಲ್ಲ. ಓಕೆ. ಎಷ್ಟು ಮನೆ ಬಾಡಿಗೆ? ನಂದು 3,000. 3,000 ಕಟ್ಟಿದ್ರಾ? ಎಲ್ಲಿ ಇರೋದು ನಿಮ್ಮದು ಮನೆ? ಮಹಾಲಕ್ಷ್ಮಿ. ಇಲ್ಲೇ ಮಹಾಲಕ್ಷ್ಮಿ ಲೇಟಲ್ಲೇ ಇದ್ದೀರಾ ನೀವು? ಓಕೆ. ಒಂದೇ ಮನೆಯಲ್ಲೇ ಮಾಡ್ತಾ ಇದ್ದೀರಾ ತುಂಬ ವರ್ಷದಿಂದ? ಇಲ್ಲ, 2 ಮನೆ ಮಾಡ್ತೀನಿ. 2 ಮನೆ ತುಂಬ ವರ್ಷದಿಂದ ಅದೇ ಮನೆಗಳಲ್ಲೇ ಮಾಡ್ತಾ ಇದ್ದೀರಾ? ಅವ್ರಿಗೆ ಗೊತ್ತಿಲ್ಲ ಈ ವಿಷಯ. ನಾನು ಎಲ್ಲ ಹೋಗ್ತೀನಿ, ಬ್ಯಾಂಕ್ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಬರ್ತೀನಿ. ಹಿಂಗೆ ಬಂದಾಗ ಮಾತ್ರೆ ತಗೋಕ್ಕ ಇಲ್ಲೇನೋ ಟೈಮ್ ಆಗೋತ್ತಂದರೆ ಬುಕ್ಕನ್ನ ತಗೊಂಡು ಓಡ್ಬಿಡ್ತೀನಿ. ಒಂದು ದಿವ್ಸ ಮಿಸ್ ಆದರೆ ಮಾತ್ರೆ ಇರ್ತದಲ್ಲ, ನಾಳೆ ಒಂದು ದಿವಸ ಇರೋದು, ಅದು ನುಂಗ್ಬಿಟ್ಟು ಮತ್ತೆ ನಾಳೆ ಬರ್ತೀನಿ. ಏನು ಮತ್ತೆ ಹೇಳ್ಕಂದ್ರೆ ಮನೆಯೊಳಗೆ ಸೇರಿಸಲ್ಲ. ಏನೇನು ಕೆಲಸ ಮಾಡಿಸ್ತಾರೆ ನಿಮ್ಮ ಕೈನಲ್ಲಿ? ಬಟ್ಟೆ ಮಿಷಿನ್ಗೆ ಹಾಕ್ತೀನಿ, ಬಟ್ಟೆ ಒಣೆ ಹಾಕ್ತೀನಿ, ಪಾತ್ರೆ ತೊಳಿತೀನಿ, ಪಾತ್ರೆ ಜೋಡಿಸ್ತೀನಿ, ಕಸ ಗುಡಿಸಿ ಒರೆಸ್ತೀನಿ. 2 ಮನೆಯಲ್ಲೂ ಅದೇ ಕೆಲಸ? ನಿನ್ನ ಕುಕ್ಕಿಂಗೆಲ್ಲ ಏನು ಮಾಡಲ್ಲ? ಅಡುಗೆ ಎಲ್ಲ ಏನು ಇಲ್ಲ, ಅವರೇ ಮಾಡ್ಕೊಳ್ತಾರೆ ಅಡುಗೆ ಕೆಲಸ ಎಲ್ಲ? ಏನು ಹೆಲ್ಪಿಂಗ್ ಮಾಡಿದ್ರೆ ಮಾಡ್ತೀನಿ, ಆದರೆ ಬೆಡ್ಗಿಟ್ಟು ಕೈ ಕಟ್ ಮಾಡ್ಕೊಂಡು ನೋಡ್ಕೊಂಡು ಹುಷಾರಾಗಿ ಮಾಡ್ಕೊತೀನಿ. ಅದೆಲ್ಲ ಮಾಡ್ಬೋದು ಬಿಡಿ, ಅದೇನು ನಮಗೂ ಗೊತ್ತಿರುತ್ತಲ್ವ, ಕೈ ಕಟ್ ಮಾಡ್ಕೋಬಾರ್ದು, ಹುಷಾರಾಗಿ ಅಂದರೆ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ಉದ್ದೇಶ. ಭಾನುವಾರನೂ ರೆಸ್ಟ್ ಇರಲ್ಲ? ಭಾನುವಾರನೂ ಇರಲ್ಲ. ಭಾನುವಾರ ರೆಸ್ಟ್ ಇರಲ್ಲ ಅಂದ್ಬಿಟ್ಟು ಇವಾಗಲೇ ಬಂದು ಇವತ್ತರ ರಜೆ ತಗೊಂಡಿದ್ದೀನಿಲ್ಲ, ಬರಲ್ಲ ಅಂತ, ಅದಕ್ಕೆ ಬಂದು ಹೋಗ್ಬಿಡೋಣ ಅಂತ ನನ್ನ ಐಡಿಯಾ. ಇವತ್ತು ಭಾನುವಾರ ರಜೆ ಸಿಗಲ್ಲ, ಇನ್ಮೇಲೆ ಬಂದು ಹಿಂಗೆ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ. ಓಕೆ. ಇವಾಗ ನಿಮ್ಮ ಮಗಳು ಸಹ ನಿಮ್ಮ ಮಾತಾಡಿಸ್ತಾಳೆ ಅಷ್ಟೇ, ಬರೋದು ಹೋಗೋದು ಮಾಡಲ್ಲ. ಹೇಗಿದ್ದೀರಮ್ಮ, ಏನು ತಿಂದ್ರಿ, ಏನು ಉಂಡ್ರಿ ಅಂತೇನು ಕೇಳ್ತಾಳೆ ಅಷ್ಟೇ ಫೋನಲ್ಲಿ. ಮಾತ್ರ ಬಂದು ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು, ಹೆಂಗೆ ಜೀವನ ಮಾಡ್ತಾ ಇದ್ದೀರಾ ಏನು ಕೇಳಲ್ಲ. ಈ ಥರ ತೊಂದರೆ ಇದೆ ಅಂತಲೇ ಮಾತಾಡಿಸ್ತಾ ಇಲ್ವಾ ಅವಳು? ಗಂಡ ಹೇಳ್ಕೊಟ್ಟಿರು, ನಿಮ್ಮಮ್ಮನ ಕಾಯಿಲೆ ಸೇರಿಸ್ಬೇಡ, ನೋಡಿ ಎಷ್ಟಿದೆ, ನಿಮ್ಮಮ್ಮನ ಕಾಯಿಲೆ ಸೇರಿಸ್ಬೇಡ ಅಂತ. ನಾನು ಅಲ್ಲಿಗೆ ಹೋಗಲ್ಲ. ನೀವು ಮೊಮ್ಮಕ್ಕಳು ನೋಡೋಕ್ಕೂ ಹೋಗಲ್ಲ, ಮನೇಲೇ ಇರ್ತೀರಾ? ನೀವು ದುಡ್ಕೊಂಡು ಏನಾದರೂ ಉಳಿತಾಯ ಮಾಡ್ಕೊಂಡಿದ್ದೀರಾ ಅಮ್ಮ? ಏನು ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಅವಳದು ಮಗು ಆಯ್ತು, ಮಗು ಬಾಣ್ತನ ಮಾಡಿದೆ, ಮತ್ತೆ ಮಗು ಅವಳ ಮದುವೆಗೆ ಸಾಲ ಮಾಡ್ಕೊಂಡಿದ್ದೆ, ಯಜಮಾನ್ರು ತೀರೋಗ್ಬಿಟ್ರಲ್ಲ, ಅದೆಲ್ಲ ಮಾಡ್ಕೊಂಡಿಲ್ಲ. ಅದು ತೀರಿಸ್ತಾ ಇದ್ರಿ? ತೀರ್ಥ ಸಾಲ ಎಲ್ಲ? ಸಾಲ ಇಲ್ಲಿ ತನಕ ಮುಟ್ಟಿತ್ತು, ಎಲ್ಲ ತೀರ್ತು. ಇನ್ಮೇಲೆ ಏನಾದ್ರು ಉಳಿಸ್ಬೇಕು, ಉಳಿತಾಯ ಮಾಡಿ. ಏನಾದರೂ ಬ್ಯಾಂಕಲ್ಲಿ ಒಂದು 10 ರೂಪಾಯಿ ಇಟ್ಟಿದ್ರೆ ನಿಮಗೆ ನಾಳೆ ದಿವಸ ಏನಾದರೂ ಆಯಿತು, ಅವಾಗ ದುಡ್ಡಿದ್ರೆ ಯಾರಾದರೂ ಕರ್ಕೊಂಡೋಗಿ ತೋರಿಸ್ತಾರಾ? ದುಡ್ದಿದ್ದೆಲ್ಲ ಹಂಗೆ ಇದು ಮಾಡಬಾರ್ದಲ್ವಾ? ಹೆಂಗಾದ್ರೂ ಉಳಿಸ್ಕೊಂಡಿರಿ, ಎಮರ್ಜೆನ್ಸಿ ಬೇಕಾಗುತ್ತೆ ನಿಮಗೆ ಜೀವನಕ್ಕೆ. ಊಟ ಎಲ್ಲ ಚೆನ್ನಾಗಿ ಮಾಡ್ತೀರಾ? ಊಟ ಎಲ್ಲ ಮಾಡ್ತೀನಿ ಚೆನ್ನಾಗಿ. ಚಪಾತಿ 3, ದೋಸೆ ಇದ್ರೆ 3, ಇಡ್ಲಿ ಇದ್ರೆ 5, ಚಿಕ್ಕ ಇಡ್ಲಿ ಮಾಮೂಲಿ ಎಲ್ಲ ಊಟ ಚೆನ್ನಾಗಿ ಮಾಡ್ತೀನಿ. 3 ಟೈಮ್ ಮಾಡ್ತೀನಿ. ನೀರು, ಮೊಳಕೆ ಕಾಳು, ಸೊಪ್ಪು, ತರಕಾರಿ ಅಥವಾ ಕೆಲಸದ ಮನೆಯಲ್ಲೇ ಊಟ ಕೊಡ್ತಾರೆ ಅಂದ್ಬಿಟ್ಟು ಅದನ್ನ ಅದೇ ಗ್ಯಾರಂಟಿ ಪಕ್ಕ. ಹೌದಾ? 2 ಟೈಮ್ ಅದೇನು ಅಂತೀನದು. ಕೆಲಸದ ಮನೆಯವ್ರದ್ದೆ 1 ಟೈಮ್ ಮಾತ್ರ ನೀವು ಮಾಡ್ಕೋತೀರಾ? ಜಾಸ್ತಿ ತಂಗ್ಳು ತಿನ್ನಕ್ಕೆ ಹೋಗ್ಬೇಡಿ, ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ. ಆದಷ್ಟು ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೆ, ಯಾಕೆಂದರೆ ಆರೋಗ್ಯ ಮೊದಲೇ ಸರಿ ಇಲ್ಲ ಅಲ್ವಾ? ಬಿಸಿ ನೀರು, ಬಿಸಿ ಊಟ ಮಾಡಿದ್ರೆ ತುಂಬ ಒಳ್ಳೇದು ಆರೋಗ್ಯಕ್ಕೆ, ಸರಿನಾ? ಓಕೆ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ತಾಯಮ್ಮ ಅವ್ರಿಗೆ. ಆಯ್ತಮ್ಮ, ನಾನು ಸಂತೋಷ. ಕೇಳಿದರೆ ಇಷ್ಟೊತ್ತರೆಗೂ ನಮ್ಮ ಜೊತೆ ತಾಯಮ್ಮ ಅವ್ರು ಮಾತನಾಡಿದ್ರು. ಅವ್ರಿಗೆ ಒಬ್ಬಳೇ ಮಗಳು,
ಅವ್ಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ, ಗಂಡನ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಅಳಿಯ ಅವ್ರ ಅತ್ತೆಗೆ ಈ ಥರ ತೊಂದರೆ ಇದೆ ಅಂತ ಮಗಳನ್ನು ಮನೆಗೆ ಕಳಿಸ್ತಾ ಇಲ್ಲ. ಇವರು ಮಗಳು ಮದುವೆಗೆ ಮಾಡಿದ ಸಾಲನ ತೀರಿಸೋದಕ್ಕೋಸ್ಕರ ಮನೆ ಕೆಲಸ ಮಾಡಿ ಬದುಕನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಲೂ ಸಹ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಒಬ್ಬರೇ ಇದ್ದಾರೆ. ಮನೆ ಬಾಡಿಗೆ ಕೊಟ್ಕೊಂಡು ಮನೆ ಕೆಲಸಕ್ಕೆ ಹೋಗ್ಕೊಂಡು ಅಲ್ಲಿ ಕೊಡೋ ಊಟ ಮಾಡಿಕೊಂಡು ದಿನನಿತ್ಯನ ಕಳೀತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬೇಸರ ಅವ್ರಿಗೆ. ಈ ಕಡೆ ತಾಯಿ ಮನೆ ಕಡೆ ಆಗಲಿ, ಈ ಕಡೆ ಗಂಡನ ಮನೆ ಕಡೆ ಆಗಲಿ ಯಾವುದೇ ರೀತಿಯ ಆಶ್ರಯ ಆಗಲಿ, ಆಸರೆ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಅನುಕೂಲಗಳಾಗಲಿ ಇಲ್ಲ ಅವ್ರಿಗೆ. ಅವ್ರು ದುಡಿಬೇಕು, ಅವ್ರು ತಿನ್ನಬೇಕು. ದುಡಿದು ತಿಂದು ಜೀವನ ಮಾಡೋಣ ಅಂದರೆ ಎತ್ತ ಮಗಳೂ ಸಹ ಅವರು ಒಟ್ಟಿಗೆ ಸಂತೋಷನ ದುಃಖನ ಹಂಚ್ಕೊಳ್ಳೋದಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿನಲ್ಲಿ ಅವ್ರ ಮಗಳು ಸಹ ಇದ್ದಾಳೆ ಅಂತ ಹೇಳ್ಬೋದು. ಕೆಳಗರೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮೈನ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಊಟ ಅಂದ್ರೆ ಬರೀ ಉಪ್ಪಿನಕಾಯಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.